ನಂದುವುದೇ ಹೃದಯದ ಜ್ವಾಲೆ ಭಾಗ 17. ಶಾರ್ವರಿಯ ಕಣ್ಣೀರಿನ ಪ್ರಶ್ನೆಗೆ ಆ ನರ್ಸ್ ಅತ್ಯಂತ ಬೇಸರದಿಂದ ಉತ್ತರಿಸ್ತಾ, ನಿಜ ಹೇಳ್ಬೇಕಂದ್ರೆ ಶಾರ್ವರಿ, ಈ ತರಹ ಕೋಮಾ ಸ್ಥಿತಿಗೆ ತಲುಪಿದ ರೋಗಿಗಳಿಗೆ ಯಾವಾಗ ಪ್ರಜ್ಞೆ ಮರಳಿ ಬರ್ತದೆ ಅಂತ ವೈದ್ಯ ಲೋಕದಲ್ಲಿ ಯಾರಿಗೂ ನಿಖರವಾಗಿ ಹೇಳೋಕೆ ಸಾಧ್ಯ ಇರೋದೇ ಇಲ್ಲ. ಅವಳಿಗೆ ಮುಂದಿನ 1 ಗಂಟೆಯಲ್ಲೇ ಪ್ರಜ್ಞೆ ಬರಬಹುದು, ಅಥವಾ ಬಹುಶಃ ಆಕೆ ತನ್ನ ಜೀವನ ಪೂರ್ತಿ ಉದ್ದಕ್ಕೂ ಕೂಡ ಇದೇ ಸ್ಥಿತಿಯಲ್ಲಿ ಇರಬೇಕಾದಂತಹ ಪರಿಸ್ಥಿತಿಯು ಬರಬಹುದು. ಅದರ ಬಗ್ಗೆ ಏನು ಕೂಡ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಸಹಾಯಕತೆಯಿಂದ ವ್ಯಕ್ತಪಡಿಸ್ತಾಳೆ. ಇದನ್ನು ಕೇಳಿದ ತಕ್ಷಣ ಶಾರ್ವರಿಯ ಕಣ್ಣುಗಳಲ್ಲಿ ನೀರು ಮತ್ತಷ್ಟು ಉಕ್ಕಿ ಬಂತು. ಅವಳು ನಿಶ್ಚೇತನಳಾಗಿ ಮಲಗಿದ್ದ ಸಮೈರಾಳನ್ನ ನೋಡುತ್ತಾ, ಇಲ್ಲ ಸಿಸ್ಟರ್, ಅವಳಿಗೆ ಖಂಡಿತ ಪ್ರಜ್ಞೆ ಬಂದೇ ಬರ್ತದೆ. ಅವಳಿಗೆ ಬುದ್ಧಿ ಬರಲೇಬೇಕು. ಏಕೆಂದರೆ ನಮ್ಮ ಇಡೀ ಬದುಕು, ನನ್ನ ಮತ್ತು ನನ್ನ ಪ್ರಜ್ವಲ್ ಜೀವನ ಈಗ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ಮಾತ್ರ ಬರುವುದರ ಮೇಲೆಯೇ ಸಂಪೂರ್ಣವಾಗಿ ನಿಂತಿದೆ ಎಂದು ಕಣ್ಣೀರನ್ನ ಸುರಿಸೋಕೆ ಆರಂಭಿಸ್ತಾಳೆ. ಶಾರ್ವರಿಯ ಗಂಟಲು ದುಃಖದಿಂದ ಭಾರವಾಯಿತು ಮತ್ತು ಅವಳಿಗೆ ಮುಂದೆ ಏನನ್ನೂ ಮಾತನಾಡಲು ಸಾಧ್ಯವೇ ಆಗಲಿಲ್ಲ. ಅವಳ ಕಣ್ಣುಗಳಿಂದ ತಡೆಯಿಲ್ಲದ ಕಣ್ಣೀರು ಧಾರಾಕಾರವಾಗಿ ಹರಿಯಲು ಪ್ರಾರಂಭಿಸ್ತಾ ಇತ್ತು. ತದನಂತರ ಆ ಮನೆಯ ಹಳೆಯ ನಂಬಿಕಸ್ಥ ಸೇವಕನಾಗಿರುವಂತಹ ಮದನ್ ಕಾಕ ಕೈಯಲ್ಲಿ ಬಿಸಿ ಬಿಸಿಯಾದ ಆಹಾರದ ತಟ್ಟೆಯನ್ನು ಹಿಡ್ಕೊಂಡು ನಿಧಾನವಾಗಿ ಬಾಗಿಲಿನಿಂದ ಕೋಣೆಯೊಳಗೆ ಬರ್ತಾ ಇದ್ದಾರೆ. ಅವರು ಅತ್ಯಂತ ಮಮತೆಯಿಂದ ಪ್ರೀತಿಯಿಂದ ಶಾರ್ವರಿ, ಶಾರ್ವರಿ ಮಗಳೇ ಅಂತ ಹೇಳಿ ಕರೆದ್ರು. ಶಾರ್ವರಿ ತನ್ನ ಭಾರವಾದ ತಲೆಯನ್ನ ಮೇಲಕ್ಕೆತ್ತಿ ಮದನ್ ಕಾಕನನ್ನ ನೋಡ್ತಾಳೆ. ಅವರು ಕೈಯಲ್ಲಿ ಊಟದ ತಟ್ಟೆಯೊಂದಿಗೆ ನಿಂತು ಅವಳನ್ನೇ ಅತ್ಯಂತ ಕರುಣೆಯಿಂದ ನೋಡ್ತಾ ಇದ್ದಾರೆ. ಮದನ್ ಕಾಕ, ಶಾರ್ವರಿಯ ಹತ್ತಿರ ಒಂದು, ಮಗಳೇ, ನೀನು ಬೆಳಗಿನಿಂದಲೂ ಮನೆಯ ಎಲ್ಲ ಕಠಿಣ ಕೆಲಸಗಳನ್ನ ಮಾಡಿ ಮಾಡಿ ನಿಜವಾಗಿಯೂ ತುಂಬ ಕಷ್ಟಪಟ್ಟಿದ್ದೀಯಾ, ದಣಿದಿದ್ದೀಯಾ, ಒಂದಷ್ಟು ವಿಶ್ರಾಂತಿ ಕೂಡ ತಗೊಂಡಿಲ್ಲ ಮತ್ತು ಒಟ್ಟಿಗೆ ಏನನ್ನೂ ಕೂಡ ತಿಂದಿಲ್ಲ. ಇದನ್ನ ತಗೋ ಮಗಳೇ, ನಾನು ನಿನಗೋಸ್ಕರನೇ ಈ ಆಹಾರವನ್ನ ತಯಾರಿಸಿ ತಂದಿದ್ದೀನಿ. ಇದನ್ನ 2 ತುತ್ತು ತಿಂದ್ರೆ ನಿನ್ನ ಶರೀರಕ್ಕೆ ಸ್ವಲ್ಪ ಶಕ್ತಿ ಬರ್ತದೆ ಅಂತ ಪ್ರೀತಿಯಿಂದ ಹೇಳಿದ್ರು. ಆದ್ರೆ ಇದನ್ನೆಲ್ಲ ನೋಡ್ತಾ ಶಾರ್ವರಿಗೆ ಒಂದು ನಗು ಬರುತ್ತೆ. ಆ ನಗುವಿನಲ್ಲಿ ಖುಷಿ ಇರಲಿಲ್ಲ. ಶಾರ್ವರಿ ಆಹಾರದ ತಟ್ಟೆಯಿಂದ ತನ್ನ ಕಣ್ಣುಗಳನ್ನ ಬೇರೆಡೆಗೆ ತಿರುಗಿಸುತ್ತಾ, ನನಗೆ ಈಗ ಏನನ್ನೂ ತಿನ್ನಲು ಇಷ್ಟವಿಲ್ಲ ಚಿಕ್ಕಪ್ಪ, ದಯವಿಟ್ಟು ಅದನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ಬಿಡಿ ಎಂದು ನಿರಾಶೆಯಿಂದ ಹೇಳಿದ್ಲು. ಆದರೆ ಮದನ್ ಕಾಕ ಮಾತ್ರ ಕೇಳಬೇಕಲ್ಲ, ಶಾರ್ವರಿಯೊಂದಿಗೆ ಸ್ವಲ್ಪ ಪಟ್ಟು ಹಿಡಿದ್ರು. ಎಲ್ಲ ಸಮಯದಲ್ಲೂ ಈ ರೀತಿಯಾಗಿ ಹಠಮಾರಿತನ ಮಾಡುವುದು ಒಳ್ಳೆಯದಲ್ಲ ಮಗಳೇ. ಮೊದಲು ನಿನ್ನ ಆರೋಗ್ಯವನ್ನ ನೀನು ನೋಡ್ಕೊಳ್ಬೇಕು. ನೀನು ಹೀಗೆ ದಿನವಿಡೀ ಖಾಲಿ ಹೊಟ್ಟೆಯಲ್ಲಿ ಕಣ್ಣೀರು ಹಾಕುತ್ತಾ ಕೆಲಸ ಮಾಡುತ್ತಾ ಹೋಗ್ತಾ ಇದ್ರೆ ನೀನು ಇಷ್ಟು ದಿನ ತಾನೇ ಬದುಕೋಕೆ ಸಾಧ್ಯ? ಹೇಳು ಮಗಳೇ, ನನ್ನ ಮಾತು ಕೇಳು. ಈ ಆಹಾರವನ್ನು ಸ್ವಲ್ಪನಾದರೂ ತಿನ್ನು, ಇಲ್ದಿದ್ರೆ ನೀನು ಸಂಪೂರ್ಣವಾಗಿ ದುರ್ಬಲ ಆಗಿಬಿಡ್ತೀಯ ಮತ್ತು ಅದು ನಿನ್ನ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ, ಅಂದರೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಇದವಚನವನ್ನು ನುಡಿದ್ರು. ಅದಕ್ಕೆ ಅತ್ಯಂತ ಕಹಿಯಾದ ನಗುವಿನೊಂದಿಗೆ ಶಾರ್ವರಿ ಹೇಳಿದ್ಲು, ನಾನು ಪ್ರತಿದಿನವೂ ಜೀವಂತ ನರಕವನ್ನು ಅನುಭವಿಸ್ತಾ ಅತಿಯಾದ ದುಃಖವನ್ನು ಎದುರಿಸ್ತಿದ್ದೀನಿ ಕಕ್ಕ. ಆದರೆ ಆ ಭಗವಂತ ನನ್ನ ದುರ್ಬಲರಾಗಲು ಬಿಡ್ತಾ ಇಲ್ಲ. ಬದಲಿಗೆ ಎಲ್ಲ ನೋವು ಮತ್ತು ದೌರ್ಜನ್ಯಗಳನ್ನು ಸಹಿಸಿಕೊಳ್ಳಲು ಅಥವಾ ಪ್ರತಿ ಕ್ಷಣವನ್ನು ನನ್ನ ಒಳಗೊಳಗೆ ಮತ್ತಷ್ಟು ಬಲಪಡಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಪ್ರಜ್ವಲ್ನಿಂದ ಶಾರ್ವರಿಯ ಮೇಲೆ ನಡೀತಾ ಇರುವಂತಹ ಆ ಒಂದು ಸೇಡಿನ ಜ್ವಾಲೆ, ಎಲ್ಲ ದೌರ್ಜನ್ಯಗಳು ಮತ್ತು ತಪ್ಪು ತಿಳುವಳಿಕೆಯ ಬಗ್ಗೆ, ಕೋಪದ ಬಗ್ಗೆ ಮದನ್ ಕಾಕಗೆ ಚೆನ್ನಾಗಿ ತಿಳಿದಿತ್ತು. ಇವನು ಕೋಪದಲ್ಲಿ ಏನೇನು ಮಾಡ್ತಿದ್ದಾನೆ ಅಂತ ಅವ್ರಿಗೆ ಏನು ಮಾಡಲು ಸಾಧ್ಯ ಇಲ್ಲ. ಎಲ್ಲ ನಂತರ ಒಬ್ಬ ಸಾಮಾನ್ಯ ಸೇವಕ ಅವನು ತನ್ನ ಯಜಮಾನನ ವೈಯಕ್ತಿಕ ವಿಷಯಗಳ ನಡುವೆ ಹೇಗೆ ತನ್ನ ತಲೆ ಹಾಕಕ್ಕೆ ಹಸ್ತಕ್ಷೇಪ ಮಾಡಕ್ ಸಾಧ್ಯ? ಮದನ್ ಕಾಕ ಬೇಸರದಿಂದಲೇ ಆ ಅನ್ನದ ತಟ್ಟೆಯನ್ನ ಪಕ್ಕದಲ್ಲಿದ್ದ ಮೇಜಿನ ಮೇಲಿಟ್ಟು, ಮಗಳೇ, ಜೀವನದ ಕಷ್ಟದ ಸಮಯಗಳನ್ನ ಯಾವಾಗಲೂ ಧೈರ್ಯದಿಂದಲೇ ಎದುರಿಸ್ಬೇಕು. ನಾವು ಸತ್ಯವಂತರಾಗಿದ್ರೆ ಒಂದಲ್ಲ ಒಂದು ದಿನ ಖಂಡಿತ ಗೆದ್ದೇ ಗೆಲ್ತೀವಿ. ಆದರೆ ಅನ್ಯಾಯಕ್ಕಾಗಿ ಹೋರಾಡುವ ಮೊದಲು ನಾವು ಜೀವಂತವಾಗಿರೋದು, ಆರೋಗ್ಯವಾಗಿರೋದು ಅಷ್ಟೇ ಅಗತ್ಯ ಮಗಳೇ. ಸಾಯೋದ್ರಿಂದ ಅಥವಾ ಉಪವಾಸ ಇರೋದ್ರಿಂದ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ. ಒಂದ್ ವೇಳೆ ನೀನು ನಿನ್ನ ಈ ಚಿಕ್ಕಪ್ಪನಿಗೆ ಸ್ವಲ್ಪನಾದ್ರೂ ಗೌರವ ಕೊಡೋದಾದ್ರೆ ದಯವಿಟ್ಟು ನನ್ನ ಮಾತು ಕೇಳಿ ಈ ಆಹಾರವನ್ನ ಸ್ವಲ್ಪನಾದ್ರೂ ತಿಂದು ಬಿಡು. ಏಕೆಂದ್ರೆ ಈ ಜೀವಕ್ಕೆ ಶಕ್ತಿ ಬೇಕಲ್ವಾ ಅಮ್ಮ ಅಂತ ಹೇಳಿ ವಿನಂತಿಸಿದ್ರು. ಶಾರ್ವರಿ ದೀರ್ಘವಾಗಿ ಉಸಿರುಬಿಟ್ಟು, ಸರಿ ಅಂಕಲ್, ನೀವು ಇಷ್ಟೊಂದು ಪಟ್ಟು ಇಡುತ್ತಿದ್ದೀರಾ, ಆದ್ರೆ ನಾನು ಖಂಡಿತ ಊಟ ಮಾಡಬೇಕಾಗುತ್ತೆ ಅಂತ ಅಂದ್ಲು. ಇದನ್ನ ಕೇಳಿ ಮದನ್ ಅಂಕಲ್ ಮುಖದಲ್ಲಿ ಸ್ವಲ್ಪ ಮುಗುಳ್ನಗೆ ಮೂಡಿತು. ನಂತರ ಅವರು ಅಲ್ಲಿಂದ ಹೊರಟು ಹೋದ್ರು. ಅವರ ಜೊತೆಯಲ್ಲಿ ಆ ನರ್ಸ್ ಕೂಡ ತನ್ನ ಕೆಲಸವನ್ನ, ವೈದ್ಯಕೀಯ ಕೆಲಸಗಳಿಗಾಗಿ ಆ ಕೋಣೆಯಿಂದ ಹೊರಗೆ ಹೋಗ್ತಾಳೆ.
ಆದರೆ ಪಾಪ ಈ ಶಾರ್ವರಿಗೆ ಒಂದು ಪುಟ್ಟ ಆಸೆ, ಬಹುಶಃ ತನ್ನ ನೋವು ಕಣ್ಣೀರನ್ನ ಕಂಡು ಆಕೆ ಕರಗಬಹುದು, ಸಮೈರ ಎದ್ದೇಳಬಹುದು, ಸತ್ಯವನ್ನ ಹೊರಗೆ ಹಾಕಬಹುದು ಅಂತ. ಕೋಣೆಯಲ್ಲಿ ಯಾರು ಇಲ್ಲದನ್ನ ಖಚಿತಪಡಿಸ್ಕೊಂಡಂತಹ ಶಾರ್ವರಿ ಮಲಗಿದ್ದ ಸಮೈರಾಳ ಹತ್ತಿರ ಬಂದು ಅವಳ ಕೈಗಳನ್ನ ಹಿಡಿದು ಮೆಲ್ಲನೆ ಪಿಸುಗುಟ್ಟೋಕ್ ಶುರು ಮಾಡ್ತಾಳೆ. ಸಮೈರಾ, ನಾನ್ ನಿನಗೆ ಒಂದು ಸತ್ಯದ ವಿಷಯವನ್ನ ಹೇಳಬೇಕೆ? ನಿನ್ನ ಆ ದೊಡ್ಡ ಕನಸು ಕೊನೆಗೂ ನನಸಾಗೋಗಿದೆ ಕಣೆ. ನೋಡು ನೋಡು ನೋಡು, ನಾನು ನಿನ್ನ ಅತ್ತಿಗೆ ಸಮೈರಾ. ನಾನು ಈಗ ನಿನ್ನ ಅತ್ತಿಗೆಯಾಗಿದ್ದೀನಿ. ನೀನು ಯಾವಾಗಲೂ ನನ್ನ ನೋಡಿ ರೇಗಿಸ್ತಾನೆ ಹೇಳ್ತಿದ್ದೆ ಅಲ್ವಾ, ಶಾರ್ವರಿ, ನೀನೇ ಒಂದು ದಿನ ನನ್ನ ಅಣ್ಣ ಪ್ರಜ್ವಲ್ನ ಮದುವೆಯಾಗಿ ನನ್ನ ಅತ್ತಿಗೆಯಾಗಬೇಕು ಅಂತ. ನೋಡು, ನಿನ್ನ ಆಸೆ ಈಡೇರಿದೆ. ನಾನು ನಿನ್ನ ಅತ್ತಿಗೆಯಾಗಿದ್ದೇನೆ. ನಿನ್ನ ಪ್ರೀತಿಯ ಸಹೋದರನನ್ನು ನಾನು ಮದುವೆಯಾಗಿದ್ದೀನಿ. ಆದರೆ ಮದುವೆ ಹೇಗೆ ನಡೀತು ಅಂತ ನಿನಗೆ ತಿಳಿಬೇಕಲ್ವ ಸಮೈರಾ ಅಂತ ಬಿಕ್ಕಳಿಸೋಕೆ ಶುರು ಮಾಡಿದ್ಲು. ತನ್ನ ಮದುವೆಯ ದೃಶ್ಯ, ತನ್ನ ಕೊರಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ ನಿನ್ನ ಅಣ್ಣ ಕರಾಳ ರಾತ್ರಿಯ ಘಟನೆ ನೆನಪಾಗ್ತಿದ್ದಂಗೆ ಶಾರ್ವರಿಯ ಕಣ್ಣುಗಳಲ್ಲಿ ಮತ್ತೊಮ್ಮೆ ನೀರು ತುಂಬಿ ಬಂತು. ಅವಳ ಮುಖದಲ್ಲಿ ಅತ್ಯಂತ ಕಹಿಯಾದ ಶೋಕದ ನಗು ಹರಡಿತು. ಅವಳು ರೋಧಿಸುತ್ತಾ, ಸಮೈರಾ, ಆ ನಮ್ಮ ಮದುವೆಯ ಕಥೆಯನ್ನ ತುಂಬಾ ಆಸಕ್ತಿದಾಯಕ ಮತ್ತು ವಿಚಿತ್ರವಾದ ರೀತಿಯಲ್ಲಿ ನಿರೂಪಿಸಲಾಗಿದೆ. ಒಂದು ವೇಳೆ ನೀನು ಪ್ರಜ್ಞೆಯಲ್ಲಿದ್ದು ಅದನ್ನ ಕೇಳಿದ್ರೆ ಖಂಡಿತವಾಗಿಯೂ ತುಂಬಾ ಆನಂದಿಸ್ತೀಯ. ದಯವಿಟ್ಟು ನಿನ್ನ ಪ್ರಜ್ಞೆಗೆ ಬಾ. ನನ್ನ ಪ್ರೀತಿ ಗೆಳತಿ ಅಲ್ವಾ ನೀನು. ನಿನ್ನ ಪ್ರಜ್ಞೆಗೆ ಮರಳಿಗೆ ಬರುವುದು ನನಗೆ ಎಷ್ಟು ಮುಖ್ಯ ಅಂತ ನಿನಗೆ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ ಕಣೆ. ನಾನು ನಿಜವಾಗಿಯೂ ನಿನ್ನನ್ನು ತುಂಬಾ ಕಳೆದುಕೊಳ್ತಿದ್ದೀನಿ. ನೀನೊಬ್ಳು ಮೇಲೆ ಎದ್ರೆ ಸಾಕು, ನನ್ನ ಜೀವನನೇ ಸರಿಯಾಗುತ್ತೆ ಅನ್ಸುತ್ತೆ ಸಮೈರಾ. ನಿನ್ನ ಮಾತುಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೋಳಾಡಿದ್ಲು. ಅಳುತ್ತಾ ಶಾರ್ವರಿ ಸಂಪೂರ್ಣವಾಗಿ ಮರುಗುದ್ಲು. ಅವಳು ಸಮೈರಾಳ ತಣ್ಣಗಿದ್ದಂತಹ ಕೈಗಳಿಂದ ತನ್ನ ತುಟಿಗಳನ್ನಿಟ್ಟು ಮುತ್ತಿಕ್ಕದ್ಲು. ಆ ಕೈಯನ್ನ ತಂದು ಮತ್ತೆ ತನ್ನ ಹಣೆಯ ಮೇಲೆ ಇಟ್ಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದ್ಲು. ಆಸ್ಪತ್ರೆಯ ಆ ಕೋಣೆ ಅವಳ ಕಣ್ಣೀರಿನ ಮೂಕ ವೇದನೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. 3 ದಿನಗಳ ನಂತರ ಆ ಭೀಕರ ನರಮೇಧ ನಡೆದು ಬರ್ತಿ 3 ದಿನಗಳು ಉರುಳಿ ಹೋಗಿದ್ವು. ಕಬೀರ್ ಹೋಗ್ತಾ ಅತ್ಯಂತ ನಿಧಾನವಾಗಿ ತನ್ನ ಐಷಾರ್ ಬೆಡ್ರೂಮ್ನಿಂದ ಹೊರಗೆ ಬಂದನು. ಆತ ಕೇವಲ ಒಂದು ಬೆಲೆ ಬಾಳುವಂತಹ ಒಂದು ಸಿಲ್ಕ್ ಬಾತ್ರೂಮ್ ಧರಿಸ್ತಾನೆ. ಬಾಯಲ್ಲಿ ಒಗೆಯಾಡ್ತಿರುವಂತಹ ಸಿಗರೇಟ್ ಇತ್ತು. ತನ್ನ ದುಬಾರಿ ಮೊಬೈಲ್ ಫೋನನ್ನ ಕೈಯಲ್ಲಿ ಹಿಡಿದು ಸ್ಕ್ರೋಲ್ ಮಾಡುತ್ತಾ ವಿಕೃತವಾಗಿ ಆಳವಾದ ಉಸಿರನ್ನ ತೆಗೆದುಕೊಳ್ತಾ ಇದ್ದನು. ನಂತರ ತನ್ನದೇ ಆದ ರಗಡ್ ಶೈಲಿಯಲ್ಲಿ ತಲೆಯನ್ನ ತೂಗುತ್ತಾ, ಅದು ಇಲ್ಲೇ ಇರ್ತದೆ, ಅದು ಅಲ್ಲೇ ಇರ್ತದೆ, ಅದು ಇಡೀ ಪ್ರಪಂಚದಾದ್ಯಂತ ಇರ್ತದೆ. ಏನು 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 ಅದೇ ನಮ್ಮ ಕಬೀರ್ ಡೋಗ್ರಾನ ವರ್ಚಸ್ಸು ಯಾವಾಗಲೂ ಇರ್ತದೆ ಎಂದು ತಾನೇ ರಾಗವಾಗಿ ಆಡೋಕೆ, ಹುಚ್ಚನ ರೀತಿ ಮಾತಾಡೋಕೆ ಶುರು ಮಾಡ್ಕೊಳ್ತಾನೆ. ಆತ ಆಡುತ್ತಾ ವಿಶಾಲವಾದ ಅಲಿಗೆ ಬಂದು ಅಲ್ಲಿ ಹಾಕಲಾಗಿದ್ದಂತಹ ಭಾರಿ ದೊಡ್ಡ ಸೋಫಾದ ಮೇಲೆ ರಾಜನಂತೆ ಕಾಲ್ಚಾಚಿ ಕುಳಿತುಕೊಳ್ತಾನೆ. ಅಷ್ಟರಲ್ಲೇ ಆತನ ಮುಖ್ಯ ಕಾವಲುಗಾರ ಗೌತಮ್ ತಲೆಬಾಗಿ ಆತನ ಬಳಿಗೆ ಬಂದು, ಬಾಸ್, ನೀವು ಹೇಳಿದ ಹಾಗೆ ಆ ಮೈದಾನದಲ್ಲಿದ್ದ ಇಂಚಿಂಚು ಪುರಾವೆಗಳನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡಿದ್ದೀನಿ. ಆದರೂ ನ್ಯೂಸ್ ಚಾನೆಲ್ಗಳಲ್ಲಿ ನಿಮ್ಮ ಆ ಒಂದು ಕರಾಳ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಸುದ್ದಿಗಳು ದಿನವಿಡೀ ಹರಡುತ್ತಲೇ ಇರುತ್ತವೆಲ್ಲ ಬಾಸ್. ನೀವು ಅನುಮತಿ ನೀಡಿದರೆ ಆ ಚಾನೆಲ್ಗಳ ಬಾಯಿ ಮುಚ್ಚಿಸ್ತೇನೆ ಎಂದು ಜಿಪ್ಸಿ ಶೈಲಿಯಲ್ಲಿ ಹೇಳ್ತಾನೆ. ಗೌತಮ್ ಇಷ್ಟೇ ಹೇಳ್ತಿದ್ದಂಗೆನೆ ಕಬೀರ್ ತನ್ನ ಸಿಗರೇಟಿನ ಹೊಗೆಯನ್ನ ಗೌತಮನ ಮುಖದ ಕಡೆಗೆ ಜೋರಾಗಿ ಬಿಡುತ್ತಾ ವಿಕೃತವಾಗಿ ನಗೋಕೆ ಶುರು ಮಾಡ್ತಾನೆ. ಹೇ ಗೌತಮ್, ಅದು ಹಾಗೆ ಇರಲಿ ಬಿಡು. ಒಂದು ವೇಳೆ ಮೀಡಿಯಾದಲ್ಲಿ ಇಂತಹ ಭೀಕರ ಸುದ್ದಿಗಳು ಪ್ರಸಾರವಾಗದಿದ್ದರೆ ಈ ಸಮಾಜದಲ್ಲಿ ಜನರ ಹೃದಯದಲ್ಲಿ ಕಬೀರ್ ಡೋಂಗ್ರಾ ಅಂದರೆ ಸಾಕ್ಷಾತ್ ಸಾವು, ನೋವು, ಕಷ್ಟ ಅನ್ನುವಂತಹ ಆ ಕರಾಳ ಭಯ ಹೇಗೆ ತಾನೇ ಹುಟ್ಟೋಕೆ ಸಾಧ್ಯ ಹೇಳು ಅಂತ ಕ್ರೂರವಾಗಿ ಉತ್ತರಿಸೋಕೆ ಶುರು ಮಾಡ್ತಾನೆ. ಗೌತಮ್ ಸ್ವಲ್ಪ ಮುಜುಗರದಿಂದಲೇ, ಬಾಸ್, ಅದು ನಾನು ನಿಮಗೆ ಇದಲ್ಲದೆ ಮತ್ತೊಂದು ಅತ್ಯಂತ ಪ್ರಮುಖವಾದ ವಿಚಾರವನ್ನು ಹೇಳಬೇಕಂತಿದ್ದೆ ಅಂತ ಹೇಳ್ತಾನೆ. ಕಬೀರ್ ಫೋನ್ ಪರದೆಯ ಮೇಲೆ ಕಣ್ಣಿಟ್ಟು ಸಿಗರೆಟ್ ಸೇದುತ್ತಾ ನಿಧಾನವಾಗಿ ತಲೆಯಾಡಿಸಿ ಗೌತಮ್ನನ್ನ ಮುಂದುವರಿಯಲು ಸನ್ನೆಯನ್ನ ಮಾಡ್ತಾನೆ. ಗೌತಮ್ ಕತ್ತನ್ನು ಸ್ವಲ್ಪ ಬಗ್ಗಿಸಿ, ಬಾಸ್, ಆ ಕತ್ತಲೆಯ ಕೋಣೆಯಲ್ಲಿ ಬಂದಿಯಾಗಿರುವಂತಹ ಹುಡುಗಿ ಇದ್ದಳಲ್ಲ ಅಯನ, ಅವಳು ಕಳೆದ 3 ದಿನಗಳಿಂದ ಹನಿ ನೀರು ಕುಡಿದಿಲ್ಲ, ಅನ್ನದ ಒಂದು ಅಗಳನ್ನು ಕೂಡ ಮುಟ್ಟಿಲ್ಲ ಎಂದು ವರದಿಯನ್ನು ಒಪ್ಪಿಸೋಕೆ ಶುರು ಮಾಡ್ತಾನೆ. ಗೌತಮ್ನ ಮಾತುಗಳನ್ನು ಕೇಳಿದ ತಕ್ಷಣ ಕಬೀರ್ನ ಬೆರಳುಗಳು ಇದ್ದಕ್ಕಿದ್ದಂತೆ ಆ ಮೊಬೈಲ್ ಫೋನ್ ಪರದೆಯ ಮೇಲೆ ಹಾಗೆ ನಿಂತು ಹೋದವು. ಆತ ತನ್ನ ಕಣ್ಣು ರೆಪ್ಪೆಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ತೀಕ್ಷ್ಣವಾದ ದೃಷ್ಟಿಯಿಂದ ಗೌತಮ್ನತ್ತ ನೋಡ್ತಾನೆ. ಗೌತಮ್ ಭಯದಿಂದ ಕಬೀರ್ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ತಾನೆ. ನೀನು ಏನು ಹೇಳ್ತಿದ್ಯಾ ಗೌತಮ್? ಅವಳು 3 ದಿನಗಳಿಂದ ಒಂದಷ್ಟು ಊಟ ಮಾಡಿಲ್ವೇ? ಹಾಗಿದ್ರೆ ಈ ವಿಷಯವನ್ನು ನೀನು ನನಗೆ ಯಾವಾಗ ಹೇಳ್ತಾ ಇದೆಯಾ? ಯಾವಾಗ ಹೇಳ್ಬೇಕಂದ್ಕೊಂಡಿದ್ದೆ?
ಅವಳು ಹಸುವಿನಿಂದ ಕಂಗಾಲಾಗಿ ಆ ಕೋಣೆಯಲ್ಲೇ ಎಣವಾದಾಗ ಹೇಳಬೇಕು ಅಂದ್ಕೊಂಡಿದ್ದ ಅಂತ ಅವನ ಮುಖದಲ್ಲಿ ಆ ಕ್ಷಣದಲ್ಲಿ ಕೋಪ ಕಾಣ್ತು. ಆ ಒಂದು ಗಭೀರ್ನ ಧ್ವನಿ ಒಮ್ಮೆಲೆ ಗಂಭೀರವಾಗಿ ಹೋಯಿತು. ಗೌತಮ್ ತಕ್ಷಣವೇ ಕ್ಷಮೆಯಾಚಿಸುವ ಸ್ವರದಲ್ಲಿ, ಕ್ಷಮಿಸಿ ಬಾಸ್, ನಾವೇನು ಅವಳಿಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಊಟನ ಕೊಡ್ತಾನೆ ಇದ್ದೀವಿ. ಆದರೆ ನಮ್ಮ ಆಳುಗಳು ಪದೇ ಪದೇ ಕೈ ಮುಗಿದು ವಿನಂತಿಸಿದ್ರು ಕೂಡ ಅವಳು ಆಹಾರದ ತಟ್ಟೆಯನ್ನು ಕಣ್ಣೆತ್ತು ನೋಡ್ತಾನೆ ಇಲ್ವಂತೆ, ತಿನ್ನುವ ಬಗ್ಗೆ ಯೋಚಿಸ್ತಾನೂ ಇಲ್ವಂತೆ ಬಾಸ್. ತುಂಬ ಹಠ ಮಾಡ್ತಾ ಇದ್ದಾಳೆ ಆ ಹುಡುಗಿ ಅಂತ ಹೇಳ್ತಾನೆ. ಗೌತಮ್ನ ಆ ಮಾತುಗಳನ್ನು ಕೇಳಿ ಕಬೀರ್ ತನ್ನ ಕಣ್ಣುಗಳನ್ನು ಒಂದು ಕ್ಷಣ ವಿಕೃತವಾಗಿ ಉರುಳಿಸಿ, ಏನು, ನೀವು ಅವಳಿಗೆ ಊಟ ಮಾಡುವಂತ ಕೈ ಮುಗಿದು ವಿವರಿಸ್ತಿದ್ರಾ? ಗಂಭೀರವಾಗಿ ಕಬೀರ್ ಡೋಂಗ್ರಾನ ಆಳುಗಳು ಒಬ್ಬ ಕೈದಿಗೆ ಬದ್ಧತೆಯಿಂದ ವಿವರಿಸ್ತಿದ್ದೀರಾ ಅಂತ ಕೇಳ್ತಾನೆ. ನಂತರ ಕಬೀರ್ ಮುಖದಲ್ಲಿ ಒಂದು ರೀತಿಯ ಪೈಶಾಚಿಕ ನಗು ಅನ್ನೋದು ಮೂಡಿ ಬರುತ್ತೆ. ಆ ಮುಖದಲ್ಲಿ, ಗೌತಮ್, ನೀನು ನಿಜಕ್ಕೂ ಒಂದು ಅದ್ಭುತ. ನನ್ನ ಜೊತೆಯಲ್ಲೇ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ರು ಕೂಡ ಎದುರಾಳಿಗಳಿಗೆ ನಮ್ಮ ಭಾಷೆಯ ಮಾತುಗಳ ಮೂಲಕ ವಿವರಿಸುವುದಲ್ಲ, ನಮ್ಮದೇ ಆದ ಕ್ರೂರ ಶೈಲಿಯನ್ನು ಕಲಿಸಬೇಕು ಅಂತ ಕನಿಷ್ಠ ಜ್ಞಾನವು ನಿನಗೆ ಅರ್ಥ ಆಗ್ತಾ ಇಲ್ವೇ? ಹೇಗಾದರೂ ಸರಿ ನಡೆ, ಆಟ ಮಾಡಿ ಹುಡುಗಿಗೆ ಬದುಕಿನ ಅಸಲಿ ಅರ್ಥವನ್ನು ನಾನೇ ಖುದ್ದಾಗಿ ಕಲಿಸ್ಕೊಡ್ತೀನಿ. ಬಹುಶಃ ಅದು ನನ್ನ ಕೆಲಸವೇ ಆಗಿರುತ್ತೆ ಅಂತ ಕ್ರೂರವಾಗಿ ನುಡಿದನು. ಕಬೀರ್ ತಕ್ಷಣವೇ ಸೋಫಾದಿಂದ ಎದ್ದು ನಿಂತು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಗೌತಮ್ ಯಾವುದೇ ಸದ್ದಿಲ್ಲದೆ ಆತನನ್ನು ಮೌನವಾಗಿ ಹಿಂಬಾಲಿಸ್ತಾನೆ. ಕಬೀರ್ ನೇರವಾಗಿ ನಡೆದು ಹೋಗಿ ಕತ್ತಲೆಯ ಕೋಣೆಯ ಭಾರೀ ದೊಡ್ಡ ಕಬ್ಬಿಣದ ಬಾಗಿಲನ್ನು ಜೋರಾಗಿ ತರಿತಾನೆ. ಬಾಗಿಲು ತೆರೆಯುತ್ತಿದ್ದಂತೆ ಹೊರಗಿನ ಬೆಳಕು ಆ ಕತ್ತಲೆಯ ಕೋಣೆಯೊಳಗೆ ಇಂಚಿಂಚಾಗಿ ಚೆಲ್ಲಲಾರಂಭಿಸಿತು. ಆ ಬೆಳಕಿನ ನೆಲದ ಮೇಲೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವಂತಹ ಅಸಹಾಯಕ ಹುಡುಗಿಯ ಮುಖ ಸ್ಪಷ್ಟವಾಗಿ ಗೋಚರಿಸಿತು. ಅಯ್ಯನ 3 ದಿನಗಳಿಂದ ಹೊಟ್ಟೆಗೆ ಏನು ತಿಂದೇ ಇರೋದ್ರಿಂದ ಇಡೀ ದೇಹ ಸಂಪೂರ್ಣವಾಗಿ ಕೃಶವಾಗಿ ತೀವ್ರವಾಗಿ ದುರ್ಬಲಳಾಗಿ ಕಾಣಿಸ್ತಾನೆ ಇದ್ದಾಳೆ. ಅವಳು ಜೀವವಿಲ್ಲದ ಮೂರ್ತಿಯಂತೆ ಆ ತಣ್ಣನೆಯ ನೆಲದ ಮೇಲೆ ಶವದ ರೀತಿ ಬಿದ್ದಿದ್ದಾಳೆ. ಯಾಕಂದರೆ 3 ದಿನದ ಊಟ ಮಾಡದೆ ಅವಳಿಗೆ ಕಣ್ಣು ಬಿಡೋಕಿರಲಿ, ಎದ್ದು ನಿಲ್ಲೋಕ್ಕೂ ಕೂಡ ಆಗ್ತಾ ಇಲ್ಲ. ಕಬೀರ್ ಆ ಕೋಣೆಯೊಳಗೆ ಅತ್ಯಂತ ರಾಜಗಾಂಭೀರ್ಯದಿಂದ ಪ್ರವೇಶಿಸ್ತಾನೆ. ಆತನ ಹಿಂದೆ ಬಂದಂತಹ ಗೌತಮ್ ತಂದಿದ್ದಂತಹ ಒಂದು ಐಷಾರಾಮಿ ಕುರ್ಚಿಯನ್ನು ಕಬೀರು ಹಿಂಭಾಗದಲ್ಲಿ ತಂದಿರ್ತಾನೆ. ಕಬೀರ್ ಅತ್ಯಂತ ಸ್ಟೈಲಿಶ್ ಆಗಿ ಆ ಕುರ್ಚಿಯ ಮೇಲೆ ಕುಳಿತುಕೊಳ್ತಾನೆ. ಆತನ ಕಣ್ಣುಗಳು ನೆಲದ ಮೇಲೆ ಅರೆಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವಂಥ ಅಯ್ಯನಾಳ ಮೇಲೆಯೇ ನೆಟ್ಟಿತು. ಬಾಗಿಲು ತೆರೆದ ಶಬ್ದಕ್ಕೆ ಕಬೀರ್ನ ಸಿಗರೇಟಿನ ವಾಸನೆಗೆ ಅಯ್ಯನ ತೀವ್ರ ಕಷ್ಟದಿಂದ ತನ್ನ ಕಣ್ಣು ರೆಪ್ಪೆಗಳನ್ನು ಮೇಲಕ್ಕೆತ್ತಿದ್ಲು. ತನ್ನ ಕಣ್ಣೆದುರೇ ಕುಳಿತಿದ್ದ ಸಾಕ್ಷಾತ್ ನರರಾಕ್ಷಸ ಕಬೀರ್ನನ್ನು ನೋಡಿದ ತಕ್ಷಣ ಅವಳಿಗೆ 3 ದಿನಗಳ ಹಿಂದೆ ಆ ಮೈದಾನದಲ್ಲಿ ನಡೆದಿರುವಂತಹ ಹಸುಗೂಸಿನ ಮತ್ತು ತಾಯಿಯ ಭೀಕರ ಜೀವಂತ ದಹನದ ಪ್ರತಿಯೊಂದು ಇಂಚು ಕರಾಳ ಆ ಒಂದು ಕ್ಷಣ ಕಣ್ಣೆದುರು ಬಂದು ಹೋಗ್ತಾ ಇದ್ದಾವೆ. ಈಗ ತಾನೇ ಹಸಿಯಾಗಿ ಕಣ್ಣು ಮುಂದೆನೇ ನಡೀತಾ ಇರೋ ಥರನೇ ಫೀಲ್ ಆಗ್ತಾ ಇದೆ. ಅವಳ ಇಡೀ ಶರೀರ ಮತ್ತೊಮ್ಮೆ ತಡೆಯಲಾಗದ ಆಕ್ರೋಶ ಮತ್ತು ಕೋಪದ ಬೆಂಕಿಯಿಂದ ದಗದಗನೆ ಉರಿಯೋಕೆ ಆರಂಭಿಸಿತು. ಅಯ್ಯನ ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಆ ತಣ್ಣನೆಯ ನೆಲದಿಂದ ಕಷ್ಟಪಟ್ಟು ಎದ್ದು ನಿಲ್ತಾ ಇದ್ದಾಳೆ. ಅದು ಕೂಡ ಆಗ್ತಾ ಇಲ್ಲ. ಅವಳು ಕಬೀರ್ನನ್ನು ಕೊಲ್ಲುವಂತೆ ತನ್ನ ಹಲ್ಲುಗಳನ್ನು ಕಡಿಯಲು ಆರಂಭಿಸ್ತಾಳೆ. ಓಹೋ, ನೀನಿನ್ನೂ ಇಲ್ಲೇ ಜೀವಂತವಾಗಿದ್ದೀಯಾ ಎಂದು ಕಬೀರ್ ಆ ಕುರ್ಚಿಯ ಮೇಲೆ ಅತ್ಯಂತ ಗತ್ತಿನಿಂದ ಕುಳಿತ. ತನ್ನ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಅತ್ಯಂತ ಸ್ಟೈಲಿಶ್ ಹಾಗೂ ರಗಡ್ ಧ್ವನಿಯಲ್ಲಿ ಹೇಳ್ತಾನೆ. ಆತ ತನ್ನ ಸಿಗರೇಟನ್ನು ಆಡಿಸುತ್ತಾ ತನ್ನ ಆಳುಗಳು ಹೇಳಿದ್ರು, ನೀನು ಕಳೆದ 3 ದಿನಗಳಿಂದ ಒಂದಿಷ್ಟು ಊಟನೂ ಮಾಡಿಲ್ವಂತೆ, ಹೌದೇ? ಊಟ ಮಾಡು ಗೆಳತಿ, ನೀನು ಯಾಕೆ ನನ್ನ ಬಂಗಲೆಯಲ್ಲಿ ಬಂದು ಇಷ್ಟೊಂದು ಕಠಿಣವಾದ ಡಯಟ್ ಮಾಡ್ತಿದೀಯಾ? ನಿನ್ನ ಈ ಸುಂದರವಾದ ಫಿಗರ್ ಈಗಾಗಲೇ ಶೂನ್ಯ ಒಂದು ಸೈಜ್ ತಲುಪಿದೆ, ಅಂದರೆ 0 ಸೈಜಲ್ಲೇ ಇದೆಯಲ್ವಾ? ಆದರೂ ನಿನ್ನ ಈ ರೂಪವನ್ನು ನೋಡಿ ನಾನಂತೂ ಖಂಡಿತವಾಗಿಯೂ ಹೇಳಲೇಬೇಕು ಅಂತ ಅಂದರೆ ನಿನ್ನನ್ನು ಮೆಚ್ಚಿಸುವ ಖಂಡಿತ ಬಹಳ ಸುಂದರವಾಗಿರುವಂಥ ಹುಡುಗಿ ನೀನು ಎಂದು ಅತ್ಯಂತ ತುಂಟತನದಿಂದ ವಿಕೃತವಾಗಿ ಕಾಮೆಂಟನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಕಬೀರ್ನ ಅಸಹ್ಯ ಹಾಗೂ ಅಹಂಕಾರದ ಮಾತುಗಳನ್ನು ಕೇಳಿದ ತಕ್ಷಣ ಅಯ್ಯನ ತನ್ನ ಕಣ್ಣುಗಳನ್ನು ಕ್ರೋಧದಿಂದ ಕಿರಿತಾಗಿಸುತ್ತಾ ಆತನನ್ನೇ ತದೇಕ ಚಿತ್ತದಿಂದ ದಿಟ್ಟಿಸಿದ್ಲು. ಕಬೀರ್ ತನ್ನ ಕಣ್ಣುಗಳನ್ನು ಲಘುವಾಗಿ ತಿರುಗಿಸುತ್ತಾ ಮತ್ತಷ್ಟು ಕೆಣಕುವಂತಹ ಧ್ವನಿಯಲ್ಲಿ ಹೇಳ್ತಾನೆ, ನೋಡು ಅಯ್ಯನ, ಈ ಕಬೀರ್ ಡೋಂಗ್ರಾ ಇದ್ದಾನಲ್ಲ, ಒಂದು ದಿನ ಸತ್ತರೆ ಅದು ಕೇವಲ ನಿನ್ನ ಕೈಯಿಂದಲೇ ಬರುತ್ತದೆ ಎಂದು ನೀನೇ ಅಂದು ಅಷ್ಟೊಂದು ಸವಾಲು ಹಾಕಿ ಗರ್ಜಿಸಿದ್ದೆ ಅಲ್ವಾ? ಆದರೆ ಈಗಿರುವ ನಿನ್ನ ಅಸಹಾಯಕ ಸ್ಥಿತಿ ಹೇಗಿದೆ ಅಂದರೆ ನೋಡಿದ್ರೆ ಆಕೆಯ ಕೃಶವಾದ ದೇಹವನ್ನು ನೋಡಿ ವಿಕೃತವಾಗಿ ನಗಲಾರಂಭಿಸಿದ್ಲು.
ಅಯನ ಅಷ್ಟೊಂದು ನೋವಿನಲ್ಲೂ ತನ್ನ ತೇಜಸ್ಸನ್ನು ಕಳೆದುಕೊಳ್ಳದೆ ಬಹಳ ಕೋಪದಲ್ಲಿ ಕಬೀರ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು, ನೀನು ನನ್ನನ್ನು ಕೊಲ್ಲುವ ಮೊದಲೇ ನಿನ್ನ ಈ ಪಾಪದ ಕೊಡ ತುಂಬಿ ನೀನೇ ಸಾಯ್ತೀಯ ಅಂತ ನನಗೆ ಅನಿಸ್ತಾ ಇದೆ ಕಬೀರ್ ಅಂತ ಹೇಳಿ ಗರ್ಜಿಸಿದ್ಲು. ನಂತರ ಆಕೆ ಮತ್ತಷ್ಟು ಕೋಪದಿಂದ ಅಲ್ಲಿ ಕಡಿಯುತ್ತಾ, ನೀನು ನನ್ನಿಂದ ಎಲ್ಲವನ್ನ ಕಿತ್ಕೊಂಡಿದ್ಯಾ, ನನ್ನ ಬದುಕನ್ನು, ನನ್ನ ಶಾಂತಿಯನ್ನು, ನನ್ನ ನರಕವಾಗಿಸಿದೀಯ. ಈಗ ನಿನ್ನ ಹಾಳುಗಳ ಮುಂದೆ ಅಸಹಾಯಕಳಾಗಿ ಬದುಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಒಂದು ವೇಳೆ ನಾನು ಸತ್ರೂ ಸರಿ, ನಿನ್ನ ಈ ಪಾಪಿ ಕೈಯಿಂದ ಸಿಗುವ ಯಾವುದೇ ಆಹಾರವನ್ನು ನಾನು ಈ ಜನ್ಮದಲ್ಲಿ ಎಂದಿಗೂ ತಿನ್ನುವುದಿಲ್ಲ ಎಂದು ತನ್ನ ನಿರ್ಧಾರವನ್ನು ದೃಢವಾಗಿ ಘೋಷಿಸ್ತಾಳೆ. ಅಯ್ಯನಾಳ ಈ ಅಚಲವಾದ ಪ್ರತಿಜ್ಞೆಯನ್ನು ಕೇಳಿ ಕಬೀರ್ ಮುಖದಲ್ಲಿ ಒಂದು ವಿಕೃತವಾದ ಮುಗುಳ್ನಗೆ ಅನ್ನೋದು ಮೂಡುತ್ತೆ. ಅವನು ತನ್ನ ಸಿಗರೇಟಿನ ಕೊನೆಯ ಎಳೆತವನ್ನು ಬಲವಾಗಿ ಹಿಡಿದುಕೊಂಡ ನಂತರ ಆ ಸಿಗರೇಟನ್ನು ನೆಲಕ್ಕೆ ಬಿಸಾಡಿ ತನ್ನ ದುಬಾರಿಯಾದ ಬೂಟ್ನಿಂದ ಅದನ್ನು ಪುಡಿಪುಡಿಯಾಗುವಂತೆ ನಂದಿಸ್ತಾನೆ. ಅಯ್ಯನ ಅಷ್ಟೇ ಗಟ್ಟಿಯಾಗಿ ಮೌನವಾಗಿ ನಿಂತು ಕಬೀರ್ನತ್ತ ತನ್ನ ಒಂದು ಅತೀವವಾದ ದ್ವೇಷವನ್ನು ತೋರುತ್ತಾ ಕಪ್ಪು ಮುಖಭಾವದೊಂದಿಗೆ ಆತನನ್ನು ದಿಟ್ಟಿಸಿ ನೋಡ್ತಾನೆ ಇದ್ದಾಳೆ. ಮುಂದೆ ಏನಾಗಬಹುದು ನೋಡೋಣ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ. ಕತೆ ಮಿಸ್ ಆಗಬಾರ್ದು ಅಂತ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿರಬೇಕು. ಕೆಂಪು ಕಲರ್ ಕಾಣ್ತಿದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಥ್ಯಾಂಕ್ ಯು ಸೋ ಮಚ್.